ಮಂಗಳೂರಿನ ಕಂಕನಾಡಿಯ ಪೊಂಪೆಲ್ನಲ್ಲಿರುವ ಗಣೇಶಪುರದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮತ್ತು ಶ್ರೀ ಮಹಾಗಣಪತಿ ಸೇವಾ ಪ್ರತಿಷ್ಠಾನದ ವತಿಯಿಂದ 53ನೇ ವರ್ಷದ ಶ್ರೀ ಗಣೇಶೋತ್ಸವದ ಅಂಗವಾಗಿ ಸುಮುಖ ಸಭಾಭವನದಲ್ಲಿ ಮಹಾಗಣಪತಿ ದೇವರ ಪ್ರತಿಷ್ಠಾಪನೆ ಮಾಡಲಾಗಿದೆ. ವಿಘ್ನ ನಿವಾರಕ ಕಾಯೋ ಭಗ್ನ ವಿನಾಶಕ ಕಾಯೋ ವಿಘ್ನ ನಿವಾರಕ ಕಾಯೋ. ಗಣೇಶಪುರ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಆಶ್ರಯದಲ್ಲಿ ಕಳೆದ 2 ದಿನಗಳಲ್ಲಿ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಇಂದು ಮುಂಜಾನೆ ಪ್ರಧಾನ ಅರ್ಚಕರಾದ ವೇದಮೂರ್ತಿ ವಿವೇಕಾನಂದ ನೀಗ್ಲೆ ಅವರ ನೇತೃತ್ವದಲ್ಲಿ ಗಣಹೋಮ ನೆರವೇರಿತು. ಈ ವೇಳೆ ಅಧ್ಯಕ್ಷರಾದ ಅಶೋಕ್ ಎಸ್ ಪಂಡಿತ್ ಅವರು ಮಾತನಾಡಿ, ಕಳೆದ 2 ದಿನಗಳಲ್ಲಿ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಭಜನೆ, ಧಾರ್ಮಿಕ ಸಭಾ ಕಾರ್ಯಕ್ರಮ, ರಂಗಪೂಜೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದಿದೆ ಎಂದು ಹೇಳಿದರು. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಸುಮುಖ ಭವನ ಗಣೇಶಪುರ ಪಂಪಲ್ ಎಂಕಲ್ನ 53ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಗೋಡೆ ಗಣೇಶೋತ್ಸವ ಪ್ರತಿಷ್ಠೆ ಮಾಡ್ತದೆ. ಇನಿ ಆಯ್ತಾ ಲಾಸ್ಟ್ ವಿಸರ್ಜನೆ ಪೂಜೆ ಬಯ್ಯ ಡಾಯರ್ ಉಂಟು. ಅವು ಆಯ್ನದ ಪಕ್ಕ ಶೋಭಾಯಾತ್ರೆ 5 ಗಂಟೆಗೆ ಶೋಭಾಯಾತ್ರೆ ಪಂಪೆ ಮುಲ್ಪಾಡ್ತೆ. ಪಂಪೆಲ್ ಆದೆ ಹಳೆ ಮಾರ್ಗ ಕಂಕನಾಡಿ ಹಳೆ ಮಾರ್ಗ ಆದೆ ಬೈಪಾಸ್ ರೋಡ್ ಆದೆ ಸೀದಾ ಪಂಪೆಲ್ ಬರ್ತದೆ. ನಾಗೂರಿ ಪಡೀಲ್ ಹೋದು ಬೈರಾಡಿ ಕಡೆ ವಿಸರ್ಜನೆ ಮಾಡ್ತೀವಿ. ತದ ಬಳಿಕ ಮುಖಂಡರಾದ ಶರಣ್ ಪಂಪೆಲ್ ಅವರು ಮಾತನಾಡಿ, ಗುರುವಾರ ಸಂಜೆ ಶ್ರೀ ಮಹಾಗಣಪತಿ ದೇವರಿಗೆ ಮಹಾಪೂಜೆಯೊಂದಿಗೆ ದೇವರ ಶೋಭಾಯಾತ್ರೆಯು ಪ್ರತಿಷ್ಠಿತ ಸ್ಥಳದಿಂದ ಹೊರಟು ಪಂಪೆಲ್ ಕಂಕನಾಡಿ ಹಳೆ ಮಾರ್ಗವಾಗಿ ಕಂಕನಾಡಿ ಸರ್ಕಲ್ನಲ್ಲಿ ತಿರುಗಿ ಬೈಪಾಸ್ ರಸ್ತೆಯಾಗಿ ಪಂಪೆಲ್ ಗರೋಡಿ ಹಾಗೂ ನಾಗುರಿಯಾಗಿ ಪಡೇಲ್ನಲ್ಲಿ ಬೈರಾಡಿಕೆರೆಯಲ್ಲಿ ಶ್ರೀ ದೇವರ ವಿಗ್ರಹವನ್ನ ಜಲಸ್ತಂಭನಗೊಳಿಸಲಾಗುವುದು ಎಂದು ಹೇಳಿದರು. ಸಾರ್ವಜನಿಕ ಗಣೇಶೋತ್ಸವವು ಬಹಳ ವಿಜೃಂಭಣೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಡೆಯುತ್ತಾ ಇದೆ. ಸುಮಾರು 400 ಕಡೆ ಇವತ್ತು ಗಣೇಶೋತ್ಸವ ಕಾರ್ಯಕ್ರಮಗಳು ನಡೆಯುತ್ತದೆ. ಅದರಲ್ಲಿ ನಮ್ಮದು ಪಂಪೆಲ್ನ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಒಂದು ಕಳೆದ 53 ವರ್ಷಗಳಿಂದ ಬಹಳ ವಿಜೃಂಭಣೆ ಸಡಗರದಿಂದ ನಾವು ಈ ಭಾಗದಲ್ಲಿ ಈ ಗಣೇಶೋತ್ಸವ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಇಲ್ಲಿಯ ವಿಶೇಷತೆ ಏನಂದರೆ, ಇಲ್ಲಿಯ ಮಹಾಗಣಪತಿ ದೇವರು ಪೂರ್ತಿ ಮಣ್ಣಿನಿಂದ ರಚನೆಯಾದಂತಹ ಶ್ರೀ ಮಹಾಗಣಪತಿ ದೇವರು. ಇದು ಭಾಳಷ್ಟು ಕಡಿಮೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಮಣ್ಣಿನ ಮೂರ್ತಿಯನ್ನು ಆರಾಧನೆ ಮಾಡುವಂಥದ್ದು. 2 ದಿವಸಗಳ ಕಾಲ ನಾವಿದನ್ನು ಆರಾಧನೆ ಮಾಡ್ತೀವಿ. ನಿನ್ನೆಯ ದಿವಸ ಪ್ರತಿಷ್ಠಾಪನೆ ಮಾಡಿ ಬೇರೆ ಬೇರೆ ಕಾರ್ಯಕ್ರಮಗಳು. ಇವತ್ತು ಸಂಜೆ ಭವ್ಯವಾದಂತಹ ಶೋಭಾಯಾತ್ರೆ ನಡೀಲಿಕ್ಕೆ ಇದೆ. ಸಂಜೆ ಈ ಪಂಪೆಲ್ ಇಲ್ಲಿಯ ಭಾಗದಿಂದ ನಮ್ಮ ಶೋಭಾಯಾತ್ರೆಯು ಕಂಕನಾಡಿ ಮುಖಾಂತರ ಕಂಕನಾಡಿ ಬೈಪಾಸ್ ರಸ್ತೆಯಾಗಿ ಹಳೆ ರಸ್ತವಾಗಿ ಹೊಸ ಮಾರ್ಗವಾಗಿ ಪಂಪೆಲ್ ಮುಖಾಂತರ ಪಡೀಲ್ನ ಬೈರಾಡಿ ಕೆರೆಯಲ್ಲಿ ಈ ವಿಸರ್ಜನೆ ಕಾರ್ಯಕ್ರಮ ಆಗುತ್ತೆ. ಈ ವೇಳೆ ಗೌರವಾಧ್ಯಕ್ಷರಾದ ಎಂ ಮಂಜುನಾಥ್ ಪ್ರಭು, ಉಪಾಧ್ಯಕ್ಷರಾದ ಪದ್ಮನಾಭ ನಾಕುರಿ, ಪ್ರಧಾನ ಕಾರ್ಯದರ್ಶಿ ವಿನಯ್ ಚಂದ್ರ, ಕೋಶಾಧಿಕಾರಿ ರಾಜೇಶ್ ಶೇಖಾ, ಜೊತೆ ಕಾರ್ಯದರ್ಶಿ ಪ್ರಶಾಂತ್ ಪಂಡಿತ್, ಪ್ರಮೋದ್ ಸುವರ್ಣ, ಶ್ರೀ ಮಹಾಗಣಪತಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಟಿಎನ್ ಅಶೋಕನ್, ನಿಕಟಪೂರ್ವ ಕಾರ್ಪೊರೇಟರ್ ಆದ ಸಂದೀಪ್ ಗರೋಡಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.